ಮನೇಲಿ ಎಲ್ರಿಗೂ ಈ ಸಾಂಬಾರು ತುಂಬ ಇಷ್ಟ ಆಯಿತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನನಗೆ ಏನೇನು ಬೇಕು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಅನ್ನೋದನ್ನು ತೆಗೆದಿಟ್ಕೊಂಡಿದ್ದೀನಿ. ಒಂದೊಂದೇ ತೋರಿಸ್ತೀನಿ. ಇಲ್ಲಿ ನಾನು 1 ಇಲ್ಲ 1.5 ಅಷ್ಟು ಈರುಳ್ಳಿ, ಕರಿಬೇವು, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಜಿಂಜರ್ ಆ್ಯಂಡ್ ಗಾರ್ಲಿಕ್, ಸ್ವಲ್ಪ ಕಾಯಿ, ಎಗ್ಸ್. ಎಷ್ಟಾದರೂ ಎಗ್ಸ್ ತೊಗೊಳ್ಳಿ, ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್. ರೆಸಿಪಿ ಇಸ್ ವೆರಿ ಸಿಂಪಲ್ ಗೈಸ್. ಬಾಣಲಿಗೆ ಸ್ವಲ್ಪ ಆಯಿಲ್ ಮತ್ತು ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಮೆಣಸು ಹಾಕಿ ಫ್ರೈ ಮಾಡ್ಕೊಬೇಕು. ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ್ದಾದಮೇಲೆ ಇದೆಲ್ಲನೂ ಒಂದು ಜಾರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆ ನಿಮ್ಮ ಖಾರಕ್ಕೆ ತಕ್ಕನಂಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆ ಮಸಾಲೆ ಗ್ರೇವಿ ಸ್ಮೆಲ್ಲೆಲ್ಲ ಹೋಗಿ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಮಿನಿಟ್ಸ್ ಅದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಎಗ್ಸ್ ಆ್ಯಡ್ ಮಾಡ್ಕೋಬೇಕು. ಎಗ್ಸ್ ಹೇಗೆ ಆ್ಯಡ್ ಮಾಡ್ಕೋಬೇಕು ಅಂದರೆ, ಫಸ್ಟ್ ಒಂದು ಕಪ್ ಒಳಗೆ ಒಂದು ಎಗ್ನ ಉಟ್ಕೊಂಡು ನೀವು ಅಲ್ಲಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ, ಈ ರೀತಿ ನೀವು ಹಾಕ್ಕೋಬೇಕು. ಆ್ಯಂಡ್ ಸೇಮ್ ಪ್ಲೇಸಿಗೆ ಎಗ್ಸ್ನ ಹಾಕಬೇಡಿ, ನೋಡಿಕೊಂಡು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಹಾಕ್ಕೋಬೇಕು ನೀವು ಎಗ್ಸ್ನ. ಆಮೇಲೆ ಎಗ್ಸ್ ಹಾಕಬೇಕಾದ್ರೆ ಉರಿ ಸ್ಲೋ ಮಾಡಿ ಎಗ್ಸ್ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಸ್ವಲ್ಪ ಟೈಮ್ ಹಾಗೆ ಬಿಡಿ, ಆವಾಗ ಎಗ್ಸ್ ಎಲ್ಲ ಬೆಂದಿರುತ್ತೆ. ಬೇಕಾದ್ರೆ ಸ್ವಲ್ಪ ಟೈಮ್ ಆದಮೇಲೆ ನೀವು ಉಲ್ಟಾ ಮಾಡ್ಬೋದು ಎಗ್ಸ್ನ, ಬಟ್ ಸ್ಟಿಲ್ ಅದಾಗಿರುತ್ತೆ, ಮಸಾಲೆ ಎಲ್ಲ ಇರುತ್ತಲ್ಲ. ಸೊ ಇದನ್ನು ಮುದ್ದೆ ಜೊತೆ ತಿನ್ಬೋದು, ಇಲ್ಲ ನೀವು ಗಟ್ಟಿಗೆ ಮಾಡಿಕೊಂಡು ಚಪಾತಿಗೆ ಗ್ರೇವಿ ಥರ ಆದರೂ ಯೂಸ್ ಮಾಡ್ಬೋದು. ಸೊ ಹೇಗಿತ್ತು ಅಂತ ತಿಳಿಸಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.